ಚೈನಾದಲ್ಲಿ ನನ್ನ ಇಂಟರ್ನ್ಶಿಪ್ ಕಂಪ್ಲೀಟ್ ಆದಮೇಲೂ ನಾನು 2 ತಿಂಗಳು ಇಲ್ಲೇ ಇದ್ದು ಏನೇನು ಮಾಡ್ತೀನಿ ಅಂತ ಕೇಳ್ತಿದ್ರಲ್ವಾ. ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ, ನಾನು ಏನೇನೆಲ್ಲ ಮಾಡಿದೆ ಅಂತ ನೋಡೋಣ. ಇವತ್ತು ನಮ್ಮ ಡಾಕ್ಟರ್ ನನಗೆ ಹಾಸ್ಪಿಟಲ್ಗೆ ಬರೋದಕ್ಕೆ ಹೇಳಿದ್ರು. ಹಾಗೆ ಒಂದು ಡಿಪಾರ್ಟ್ಮೆಂಟಿನ ಡೈರೆಕ್ಟರ್ನು ಕೂಡ ನಾನು ಇವತ್ತು ಮೀಟ್ ಮಾಡಬೇಕಿತ್ತು. ಸೊ ಅದಕ್ಕೆ ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಇಲ್ಲಿ ಸಮ್ಮರ್ಸಲ್ಲಿ ತುಂಬಾ ಬಿಸಿಲಿರುತ್ತೆ. ವಿಂಟರ್ಸಲ್ಲಿ ಸ್ಕಿನ್ ಎಲ್ಲ ಸಾಫ್ಟಾಗಿ ಎಷ್ಟು ವೈಟ್ ಆಗಿರುತ್ತೋ ಸಮ್ಮರ್ಸ್ ಬಂದಾಗ ಅಷ್ಟೇ ಟ್ಯಾನ್ ಆಗಿಬಿಡ್ತೀವಿ. ಅದಕ್ಕೆ ಹೊರಗಡೆ ಹೋದಾಗ ಆದಷ್ಟು ಸ್ಕಿನ್ನ ಕವರ್ ಮಾಡ್ಕೊಂಡು ಬರ್ತೀನಿ. ಇನ್ನು ಬೆಳಗ್ಗೆ ಹೊತ್ತು ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ಈ ಟ್ರಾಫಿಕ್ ಎಲ್ಲ ತುಂಬಾನೇ ಕಾಮನ್. ಇಲ್ಲಿ ಟ್ರಾಫಿಕ್ ಇತ್ತು ಅದಕ್ಕೆ ಲೇಟ್ ಆಯಿತು ಅಂತ ಎಕ್ಸ್ಕ್ಯೂಸಸ್ ಎಲ್ಲ ಕೊಡೋ ಹಾಗಿಲ್ಲ. ಎಷ್ಟೇ ಟ್ರಾಫಿಕ್ ಇದ್ದು ಏನೇ ಇದ್ರೂ ಅವ್ರು ಹೇಳಿರೋ ಕರೆಕ್ಟ್ ಟೈಮ್ಗೆ ನಾವು ಹಾಸ್ಪಿಟಲಲ್ಲಿ ಇರಬೇಕು. ಆ್ಯಂಡ್ ಇಲ್ಲಿ ಚೈನಾದಲ್ಲಿ ನಾಳೆಯಿಂದ 6 ಡೇಸ್ ಲೇಬರ್ ಡೇ ಹಾಲಿಡೇಸ್ ಇದೆ. ಎಲ್ಲ ಕಡೆ ಲೀವ್ ಇರುತ್ತೆ. ಹಾಗೆ ನಮ್ಮ ಡಿಪಾರ್ಟ್ಮೆಂಟಿನ ಡೈರೆಕ್ಟರ್ಸ್ ಕೂಡ ನಾಳೆಯಿಂದ ಸಿಗೋದಿಲ್ಲ. ಈಗ ನಾನು ಬೇಗ ಹೋಗಿ ಅವ್ರನ್ನ ಮೀಟ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ 6 ಡೇಸ್ ನಾನು ಅವ್ರನ್ನ ಮೀಟ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಬೈಕ್ನ ಪಾರ್ಕಿಂಗ್ ಲಾಟಲ್ಲಿ ಬೇಗ ಪಾರ್ಕ್ ಮಾಡಿ ಹಾಸ್ಪಿಟಲ್ ಕಡೆಗೆ ಓಡ್ಕೊಂಡು ಹೋದೆ. ಹಾಸ್ಪಿಟಲ್ ಬಿಲ್ಡಿಂಗ್ ಒಳಗಡೆ ನನ್ನ ಬ್ಯಾಗೇಜ್ ಚೆಕ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋಗಿ ನನ್ನ ಏಪ್ರಾನ್ ಅನ್ನ ಹಾಕೊಂಡೆ. ಇಲ್ಲಿ ಎಲ್ಲ ಹಾಸ್ಪಿಟಲ್ ಬಿಲ್ಡಿಂಗ್ಸ್ ಅಲ್ಲೂ ಇಂಟರ್ನ್ಸ್ಗೆ, ಸ್ಟಾಫ್ಸ್ಗೆ, ಎಲ್ಲಾ ಡಾಕ್ಟರ್ಸ್ಗೂ ಬ್ಯಾಗೇಜ್ ಚೆಕ್ ಇನ್ ಇದ್ದೇ ಇರುತ್ತೆ. ಅಂಡ್ ನಾವು ಇಂಟರ್ನ್ಸ್ ಕಂಪಲ್ಸರಿ ವೈಟ್ ಏಪ್ರಾನ್ ಹಾಕೊಳ್ಳೇಬೇಕು. ಇಲ್ಲ ಅಂದ್ರೆ ನಮ್ಮನ್ನ ಡಿಪಾರ್ಟ್ಮೆಂಟ್ ಒಳಗಡೆ ಅಲೋ ಮಾಡೋದಿಲ್ಲ. ಎವ್ರಿ ಡಿಪಾರ್ಟ್ಮೆಂಟ್ಗೆ ಸೆಕ್ಯೂರಿಟೀಸ್ ಇರ್ತಾರೆ. ನಾವು ಏಪ್ರಾನ್ ಮತ್ತೆ ಇಂಟರ್ನ್ಶಿಪ್ ID ಕಾರ್ಡ್ ಅನ್ನ ಕ್ಯಾರಿ ಮಾಡಿಲ್ಲ ಅಂತಂದ್ರೆ ನಮ್ಮನ್ನ ವಿಸಿಟರ್ಸ್ ಅಂತ ಅನ್ಕೊಂಡು ಒಳಗಡೆ ಅಲೋ ಮಾಡೋದಿಲ್ಲ. ನೆಕ್ಸ್ಟ್ ನಾನು ಲಿಫ್ಟ್ ಕಡೆಗೆ ಹೋದೆ. ಡೈಲಿ ಲಿಫ್ಟ್ಗೆ ತುಂಬಾ ಜನ ಕ್ಯೂ ಅಲ್ಲೇ ನಿಂತ್ಕೊಂಡಿರ್ತಾರೆ. ಬಟ್ ನಾವು ಇಂಟರ್ನ್ಸ್ ಅಂತ ಡೈರೆಕ್ಟ್ ಆಗಿ ಒಳಗಡೆ ಬಿಟ್ಬಿಡ್ತಾರೆ. ನಾನು ಇವಾಗ ಹೋಗ್ತಿರೋದು OPD ಬಿಲ್ಡಿಂಗ್ ಅಲ್ಲ, ಇದು ಬರೇ ವಾರ್ಡ್ಸ್ ಇರೋ ಬಿಲ್ಡಿಂಗ್. OPD ಬಿಲ್ಡಿಂಗ್ ಅಲ್ಲಿ ಇನ್ನೂ ತುಂಬಾನೇ ಲಿಫ್ಟ್ಸ್ ಇರುತ್ತೆ, ಸ್ಟೆಪ್ಸ್ ಇರುತ್ತೆ, ಹಾಗೆ ಎಸ್ಕಲೇಟರ್ ಕೂಡ ಇರುತ್ತೆ. ಅಲ್ಲಿ ಪೇಷಂಟ್ಸ್ ಅರ್ಜೆಂಟ್ ಅಲ್ಲಿ ಬಂದಿರ್ತಾರೆ ಡಾಕ್ಟರ್ನ ನೋಡೋದಕ್ಕೆ. ಅವರು ಎಸ್ಕಲೇಟರ್ ನ ಯೂಸ್ ಮಾಡ್ಕೊಂಡು ಬೇಗ ಡಾಕ್ಟರ್ ಹತ್ರ ಹೋಗ್ಬೋದು. ನಾನಿಲ್ಲಿ ನಮ್ಮ ಡಾಕ್ಟರ್ ಬರೋದಕ್ಕಿಂತ ಮುಂಚೆನೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೋಗಿದ್ದೆ. ಸೊ ಡಾಕ್ಟರ್ಸ್ ರೂಮ್ ಅಲ್ಲಿ ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ದೆ. ಅಂಡ್ ಚೈನಾದಲ್ಲಿ ನನ್ನ 1 ಇಯರ್ ಇಂಟರ್ನ್ಶಿಪ್ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಡೇ ಆಫ್ ಇಂಟರ್ನ್ಶಿಪ್ ನ ವ್ಲಾಗ್ ಮಾಡಿ ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಲಾಸ್ಟ್ ವಿಡಿಯೋನ ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಈಗ ಹೋಗಿ ಒಂದ್ಸತಿ ಚೆಕ್ ಮಾಡಿ. ಇನ್ನು ಹಾಸ್ಪಿಟಲಿನ ಫಸ್ಟ್ ಫ್ಲೋರ್ ಅಲ್ಲಿ ಪೇಷಂಟ್ಸ್ ವಿಸಿಟರ್ಸ್ಗೆಲ್ಲಾನು ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲೇ ಮಾರ್ತಿರ್ತಾರೆ. ಹಾಸ್ಪಿಟಲಿನ ಕ್ಯಾಂಟೀನ್ ಅಲ್ಲೂ ಕೂಡ ಫುಡ್ ಇರುತ್ತೆ. ಬಟ್ ಇಲ್ಲೇ ಬೇಕಿರೋರು ಇಲ್ಲೇ ತಗೊಳ್ತಾರೆ. ಅಂಡ್ ನಮ್ಮ ಡಾಕ್ಟರ್ ನಾನು ಬೇರೆ ಬಿಲ್ಡಿಂಗ್ ಅಲ್ಲಿ ಪೇಷಂಟ್ಸ್ ನ ನೋಡ್ತಿದ್ದೀನಿ ಅಂತ ಹೇಳಿದ್ರು. ಸೊ ನಾನು ಅಲ್ಲಿಂದ ಬೇರೆ ಬಿಲ್ಡಿಂಗ್ ಗೆ ಈಗ ಹೋಗ್ತಿದ್ದೀನಿ. ನಮ್ಗೆ ಇಂಟರ್ನ್ಶಿಪ್ ಅಲ್ಲಿ ಇದ್ದಾಗ ಈ ತರ ಆಗೋದು ತುಂಬಾನೇ ಕಾಮನ್. ನಮ್ಗೆ ಹಾಸ್ಪಿಟಲ್ ಅಲ್ಲಿ ಅರೌಂಡ್ 12 ಬಿಲ್ಡಿಂಗ್ಸ್ ಇರ್ತವೆ. ಡಾಕ್ಟರ್ಸ್ ಯಾವ ಬಿಲ್ಡಿಂಗ್ ಅಲ್ಲಿ ಇರ್ತಾರೆ, ಯಾವ ಫ್ಲೋರ್ ಅಲ್ಲಿ ಇರ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಎಲ್ಲಿರ್ತಾರೆ ಅಂತ ಕೇಳ್ಕೊಂಡು ಅವ್ರ ಹತ್ರ ನಾವು ಹೋಗ್ಬೇಕಾಗುತ್ತೆ. ಅಂಡ್ ನಮ್ಮ ಡಾಕ್ಟರ್ ಅನ್ನ ಮೀಟ್ ಮಾಡಿದೆ. ಅವ್ರ ಜೊತೆ ರೌಂಡ್ಸ್ ಕೂಡ ಹೋಗಿದ್ದೆ. ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದು ನನ್ನ ಡೌಟ್ಸ್ ಎಲ್ಲ ಅವ್ರ ಹತ್ರ ಕೇಳ್ಕೊಂಡೆ. ಡಾಕ್ಟರ್ಸ್ ಜೊತೆ ಇದ್ದಾಗ ನಾನು ಮೊಬೈಲ್ ತಗೊಂಡು ವಿಡಿಯೋ ಎಲ್ಲ ಮಾಡೋದಕ್ಕೆ ಆಗ್ಲಿಲ್ಲ. ಆಕ್ಚುಲಿ ಹಾಸ್ಪಿಟಲ್ ಒಳಗಡೆ ವಾರ್ಡ್ಸ್ ಒಳಗಡೆ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ಅದಕ್ಕೆ ನಾನು ವಾರ್ಡ್ಸ್ ಅಲ್ಲೆಲ್ಲ ವಿಡಿಯೋ ಮಾಡ್ತಿಲ್ಲ, ನಾನು ಹೊರಗಡೆ ಮಾತ್ರ ವಿಡಿಯೋ ಮಾಡ್ತಿದ್ದೀನಿ ಅಂತ ಅವ್ರಿಗೆ ತೋರಿಸಿದ್ಮೇಲೆ ಓಕೆ ಹೊರಗಡೆ ಎಲ್ಲ ವಿಡಿಯೋ ಮಾಡ್ಬೋದು, ವಾರ್ಡ್ಸ್ ಒಳಗಡೆ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಹಾಸ್ಪಿಟಲ್ಗೆ ಇಂಟರ್ನ್ಶಿಪ್ ಹೋಗೋ ವ್ಲಾಗ್ಸ್ ಅನ್ನ ಜಾಸ್ತಿ ಅಪ್ಲೋಡ್ ಮಾಡಿಲ್ಲ. ನೆಕ್ಸ್ಟ್ ನಾನು ಅಲ್ಲಿಂದ ನಮ್ಮ ಡೈರೆಕ್ಟರ್ ಅನ್ನ ಮೀಟ್ ಮಾಡೋದಕ್ಕೆ OPD ಬಿಲ್ಡಿಂಗ್ ಗೆ ಹೋಗ್ತಿದ್ದೆ. ಆಲ್ರೆಡಿ ಟೈಮ್ ಈಗ ಮಧ್ಯಾಹ್ನ 1 ಗಂಟೆ ಆಗ್ಬಿಟ್ಟಿತ್ತು. ಇನ್ನು 1 ಅವರ್ ಅಲ್ಲಿ ಅಂದ್ರೆ 2 ಗಂಟೆಗೆ ಊಟಕ್ಕೆ ಹೋಗ್ತಾರೆ. ಅದಕ್ಕೂ ಮುಂಚೆನೆ ನಾನು ಅವ್ರನ್ನ ಮೀಟ್ ಮಾಡಬೇಕು ಅಂತ ಬೇಗ OPD ಬಿಲ್ಡಿಂಗ್ ಕಡೆ ಹೋಗ್ತಿದ್ದೆ. ಕೆಲವರು ನನಗೆ ಚೈನಾದಲ್ಲಿ 1 ಇಯರ್ ಇಂಟರ್ನ್ಶಿಪ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳ್ತಿದ್ದಾರೆ. ನಿಮಗೂ ಕೂಡ ನಾನು ಇಂಟರ್ನ್ಶಿಪ್ನ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನಮ್ಮ ಡೈರೆಕ್ಟರ್ ಬಿಸಿ ಇದ್ದೀನಿ, ಆಫ್ಟರ್ನೂನ್ ಬಾ ಅಂತ ಹೇಳಿದ್ರು. ಸೊ ನಾನು ಅಲ್ಲಿಂದ ಮನೆಗೆ ಹೋಗಿ ಲಂಚ್ ಮಾಡಿದೆ. 1 ಅವರ್ ಅಲ್ಲಿ ಅಡಿಗೆ ಮಾಡ್ಕೊಂಡು ಊಟ ತಿಂದು ಹಾಗೆ ರೆಡಿ ಆಗಿ ಹಾಸ್ಪಿಟಲ್ ಕಡೆಗೆ ಮತ್ತೆ ಬಂದೆ. ಮಧ್ಯಾಹ್ನ ಅಂತೂ ಹೊರಗಡೆ ಸಖತ್ ಬಿಸಿಲಿತ್ತು. ಈ ಸಮ್ಮರ್ ಅಲ್ಲಿ ಹೊರಗಡೆ ಓಡಾಡೋದಕ್ಕೇನೆ ತುಂಬಾ ಕಷ್ಟ. ನಾನು ಹಾಫ್ ಡೇ ಅಷ್ಟೇ ಇವತ್ತು ಹಾಸ್ಪಿಟಲ್ ಅಲ್ಲಿ ಇರ್ತೀನಿ ಅಂತ ಅನ್ಕೊಂಡು ಹೋಗಿದ್ದು. ಇಲ್ಲ ಈ ತರ ಆಗುತ್ತೆ ಅಂತ ಗೊತ್ತಿದ್ರೆ ಲಂಚ್ ಬಾಕ್ಸ್ ಅನ್ನ ಕ್ಯಾರಿ ಮಾಡ್ಕೊಂಡು ಹೋಗಿ ಹಾಸ್ಪಿಟಲ್ ಅಲ್ಲೇ ತಿಂದು ಅಲ್ಲೇ ಇರ್ತಿದ್ದೆ ಈವ್ನಿಂಗ್ ವರ್ಗೂ. ಓಕೆ ಏನ್ ಮಾಡೋದಕ್ಕಾಗಲ್ಲ ಅಂತ ಇಲ್ಲಿಂದಾನೇ ನನ್ನ ಏಪ್ರಾನ್ ಅನ್ನ ಹಾಕೊಂಡು ಬೈಕ್ ತಗೊಂಡು ಹಾಸ್ಪಿಟಲ್ ಕಡೆಗೆ ಹೋದೆ. ಅಂಡ್ ನಮ್ಮ ಬಿಸಿ ಡೈರೆಕ್ಟರ್ ಅನ್ನ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡಿದೆ. ಹಾಗೆ ನನಗೆ ಅವ್ರ ಹತ್ರ ಇದ್ದಿದ್ದ ಕೆಲಸ ಕೂಡ ಮುಗೀತು. ನನಗೆ ಗ್ರಾಜುಯೇಷನ್ ಎಕ್ಸಾಮ್ ಹತ್ರ ಬರ್ತಿದೆ, ಅದಕ್ಕೆ ನಾನು ಪ್ರಿಪೇರ್ ಆಗಬೇಕಿತ್ತು. ಇವತ್ತಿನ ಕೆಲಸ ಕೂಡ ಹೇಗೋ ಬೇಗನೆ ಮುಗೀತು. ನೆಕ್ಸ್ಟ್ ನಾನು ಇಲ್ಲಿಂದ ಲೈಬ್ರರಿಗೆ ಹೋಗಿ ಅಲ್ಲಿ ಎಕ್ಸಾಮ್ಗೆ ಓದ್ಕೊಳ್ಳೋಣ ಅಂತ ಅನ್ಕೊಂಡೆ. ನಮ್ಮ ಹಾಸ್ಪಿಟಲ್ ಮತ್ತೆ ಕ್ಯಾಂಪಸ್ ಎರಡೂ ಪಕ್ಕದಲ್ಲೇ ಇರೋದು. ಆದ್ರೂ ನಮ್ಮ ಬೈಕ್ ಪಾರ್ಕಿಂಗ್ ಬೇರೆ ಕಡೆ ಮಾಡಿರ್ತೀವಿ. ಸೊ ಹಾಸ್ಪಿಟಲ್ ಇಂದ ಬೈಕ್ ತಗೊಂಡು ನಮ್ಮ ಕ್ಯಾಂಪಸ್ ಕಡೆಗೆ ಹೋದೆ. ಇದು ನಮ್ಮ ಕ್ಯಾಂಪಸ್ಸಿನ ಲೈಬ್ರರಿ. ನನ್ನ ಹಿಂದಿನ ಬ್ಲಾಗ್ಸ್ ಅಲ್ಲಿ ನೀವು ಆಲ್ರೆಡಿ ನೋಡಿರ್ತೀರಾ. ಆದ್ರೂ ನಾನು ಲೈಬ್ರರಿಗೆ ಬಂದು ತುಂಬಾನೇ ದಿನಗಳಾಗೋಯ್ತು. ಇದು ಲೈಬ್ರರಿಯ ಪಾರ್ಕಿಂಗ್ ಏರಿಯಾ. ಹಾಗೆ ಇಲ್ಲಿ ನಿಮ್ಗೆ ಕಾಣಿಸ್ತಿರೋದು ನಮ್ಗೆ ಕ್ಲಾಸಸ್ ನಡೀತಿದ್ದ ಬಿಲ್ಡಿಂಗ್ಸ್. ಕ್ಲಾಸಸ್ ಇದ್ದಾಗ ರೆಗ್ಯುಲರ್ ಆಗಿ ಲೈಬ್ರರಿಗೆ ಬರ್ತಿದ್ದೆ. ಬಟ್ ಈಗ ಇಂಟರ್ನ್ಶಿಪ್ ಇರೋದ್ರಿಂದ ಹಾಸ್ಪಿಟಲ್ ಇಂದ ಡೈರೆಕ್ಟ್ ಮನೆಗೆ ಹೋಗಿ ಅಲ್ಲೇ ಓದ್ಕೊಳ್ತಿದ್ದೀನಿ. ಲೈಬ್ರರಿಗೆ ಹೋಗಿ ಮುಂಚೆ ನಾನು ಯಾವ ಪ್ಲೇಸ್ ಅಲ್ಲಿ ಬಂದು ಕುತ್ಕೊಳ್ತಿದ್ದೆ
ಕೂತ್ಕೊಂಡಿದ್ನೋ ಅದೇ ಪ್ಲೇಸ್ಗೆ ಹೋಗಿ ಈಗಲೂ ಕೂತ್ಕೊಂಡೆ. ನಾನು ಕ್ಲಾಸಸ್ ಇದ್ದಾಗ ಇಲ್ಲಿ ಬಂದು ಓದ್ಕೊಳ್ತಿದ್ದ ಮೆಮೊರೀಸ್ ಎಲ್ಲ ಈಗ ನನ್ಗೊಂದ್ಸತಿ ಫ್ಲಾಶ್ ಆಗಿ ಹೋಯ್ತು. ಇದೆಲ್ಲ ಒಂದ್ಸತಿ ನೆನ್ಸ್ಕೊಂಡಾಗ ಎಷ್ಟು ಬೇಗ ನನ್ನ ಕ್ಲಾಸಸ್ ಕಂಪ್ಲೀಟ್ ಆಯ್ತು, MBBS ಕಂಪ್ಲೀಟ್ ಆಯ್ತು, 1 year ಇಂಟರ್ನ್ಶಿಪ್ ಕೂಡ ಮುಗೀತು ಅಂತ ಅನ್ಸುತ್ತೆ. ಇನ್ನು ಕೆಲವು ದಿನಗಳಲ್ಲಿ ಇದು ಕೂಡ ಮೆಮೊರಿ ಆಗಿ ಉಳಿಯುತ್ತೆ ಅಷ್ಟೇ. ಇನ್ನು ಈ ಮಂತ್ 6th ಇಂದ ನನಗೆ ಗ್ರಾಜುಯೇಷನ್ ಎಕ್ಸಾಮ್ಸ್ ಇದೆ. ಸೊ ಇನ್ಮೇಲೆ ಲೈಬ್ರರಿಗೆ ಬಂದು ಓದ್ಕೊಳ್ಳೋಣ ಅಂತ ಅನ್ಕೊಂತಿದ್ದೀನಿ. ಯಾಕಂದ್ರೆ ಈ ಎಕ್ಸಾಮ್ಸ್ ಕೂಡ ಕಂಪ್ಲೀಟ್ ಆಗ್ಬಿಟ್ರೆ ನಾನು ಗ್ರಾಜುಯೇಟ್ ಆಗಿ ಇಲ್ಲಿಂದ ಹೋಗ್ಬಿಡ್ತೀನಿ, ಮತ್ತೆ ಲೈಬ್ರರಿಗೆ ಬರೋ ಚಾನ್ಸ್ ನನಗೆ ಸಿಗೋದಿಲ್ಲ. ಅಂಡ್ ಡೋಂಟ್ ವೆರಿ, ನಾನು ಅದನ್ನು ಕೂಡ ವ್ಲಾಗ್ ಮಾಡ್ತೀನಿ. ನಮಗೆ ಗ್ರಾಜುಯೇಷನ್ ಎಕ್ಸಾಮ್ಗೆ ಯಾವ ಸಬ್ಜೆಕ್ಟ್ಸ್ ಇರುತ್ತೆ, ನಾನು ಹೇಗೆ ಪ್ರಿಪೇರ್ ಆದೆ ಅಂತ ಎಲ್ಲ. ಅಂಡ್ ನಾನಿವತ್ತು ಲೈಬ್ರರಿಯಲ್ಲಿ ಫಸ್ಟ್ ಇಂಟರ್ನಲ್ ಮೆಡಿಸನ್ ಓದ್ತಿದ್ದೆ. ಈ ಸಬ್ಜೆಕ್ಟಿನ ಸಿಲೆಬಸ್ ತುಂಬಾನೇ ಜಾಸ್ತಿ ಇದೆ, ಅದಕ್ಕೆ ಫಸ್ಟ್ ಈ ಸಬ್ಜೆಕ್ಟ್ ಅನ್ನೇ ಸ್ಟಾರ್ಟ್ ಮಾಡಿದೆ. ಅಂಡ್ ನಮಗೆ ಗ್ರಾಜುಯೇಷನ್ ಎಕ್ಸಾಮ್ ಅಲ್ಲಿ ಫಸ್ಟ್ ದಿವಸ ಮೆಡಿಸನ್ ಇರೋದು. ಈಗ ಆಲ್ರೆಡಿ MBBS ಮಾಡ್ತಿರೋರ್ಗೆ ಮೆಡಿಸನ್ ಅಂದ್ರೆ ಏನು ಅಂತ ಗೊತ್ತಿರುತ್ತೆ. ಒಂದ್ ಸಬ್ಜೆಕ್ಟ್ ನಾವ್ ಎಷ್ಟ್ ಸತಿ ಓದಿದ್ರು ನಮ್ಗೆ ಅರ್ಥನೇ ಆಗೋದಿಲ್ಲ, ಓದ್ತಿದ್ರೆ ಮತ್ತೆ ಹೊಸದಾಗಿ ಓದ್ತಿದೀವಿ ಅಂತ ಅನ್ಸುತ್ತೆ ಅಂದ್ರೆ ಅದು ಮೆಡಿಸನ್ನೇ. ಇನ್ನು ಲೈಬ್ರರಿಯಲ್ಲಿ ಸ್ವಲ್ಪ ಓದಿದ್ ಆದ್ಮೇಲೆ ಅಲ್ಲಿಂದ ಹೊರಗಡೆ ಬಂದೆ. ಮನೆಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರನ್ ಮಾಡೋಣ ಅಂತ ಪಾರ್ಕ್ ಕಡೆಗೆ ಹೊರಡ್ತಿದ್ದೆ. ಇಲ್ಲಿ ನಿಮಗೆ ಕಾಣಿಸ್ತಿರೋ ಅಷ್ಟು ಎನರ್ಜೆಟಿಕ್ ಆಗಿ ನಾನು ಇರ್ಲಿಲ್ಲ. ಬೆಳಗ್ಗೆಯಿಂದ ಬಿಸಿಲಲ್ಲಿ ಹಾಸ್ಪಿಟಲ್ ಹತ್ರ ಓಡಾಡಿ ನನ್ನ ಎನರ್ಜಿ ಎಲ್ಲ ಡೌನ್ ಆಗ್ಬಿಟ್ಟಿತ್ತು. ಬಟ್ ಆದ್ರೂ ಇವಾಗ ಪಾರ್ಕ್ ಹೋಗಿ ಓಡ್ಬೇಕು ಅಂತ ಎನರ್ಜಿ ಇರೋ ತರ ಆಕ್ಟ್ ಮಾಡ್ತಿದ್ದೀನಿ, ಸೊ ದಟ್ ನಾನು ಎನರ್ಜೆಟಿಕ್ ಆಗಿದ್ದೀನಿ ಅಂತ ನನಗ್ ಫೀಲ್ ಆಗುತ್ತೆ. ಇಲ್ಲಿ ಸಂಜೆ ಆದ್ರೆ ಸಾಕು, ಎಲ್ರು ಪಾರ್ಕ್ಗೆ ಬಂದು ಓಡ್ತಿರ್ತಾರೆ, ವಾಕ್ ಮಾಡ್ತಿರ್ತಾರೆ, ಎಕ್ಸರ್ಸೈಸ್ ಎಲ್ಲ ಮಾಡ್ತಿರ್ತಾರೆ. ನಾನು ರೀಸೆಂಟ್ ಆಗಿ ಈವ್ನಿಂಗ್ ಟೈಮ್ಸ್ ಅಲ್ಲಿ ಪಾರ್ಕ್ಗೆ ಹೋಗಿ ಸ್ವಲ್ಪ ಹೊತ್ತು ರನ್ ಮಾಡ್ತಿದ್ದೀನಿ. ಇವತ್ತು ಪಾರ್ಕ್ಗೆ ನಾನು ತಮೀಮ್ ಇಬ್ರು ಹೋಗಿದ್ವಿ. ಹಾಗೆ ಓಡ್ತಿದ್ದಂಗೆನೆ ಪಾರ್ಕ್ ಅಲ್ಲಿ ಇದ್ದಿದ್ ಈ ಕೆಫೆ ನೋಡಿ ಇಬ್ರು ಡಿಸ್ಟ್ರಾಕ್ಟ್ ಆದ್ವಿ. ಈ ಕೆಫೆ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ, ಸೊ ಒಳಗಡೆ ಏನೇನೆಲ್ಲ ಇದೆ ಚೆಕ್ ಮಾಡೋಣ ಒಂದ್ಸತಿ ಅಂತ ಒಳಗಡೆ ಹೋದ್ವಿ. ಇಲ್ಲಿ ತುಂಬಾನೇ ವೆರೈಟಿ ಆದ ಐಸ್ ಕ್ರೀಮ್ಸ್, ಟೀ, ಕಾಫಿ ಮತ್ತೆ ಡೆಸರ್ಟ್ಸ್ ಕೂಡ ಇತ್ತು. ನಾವಿವತ್ತು ಹೊರಗಡೆ ಮೋಚಿನೂ ಕೂಡ ಕರ್ಕೊಂಡ್ ಬಂದಿದ್ವಿ. ನಾವು ಹೊರಗಡೆ ಬಂದಾಗ ಅವಳು ತಮೀಮ್ ಹತ್ರನೇ ಇರ್ತಾಳೆ, ಯಾರ ಹತ್ರನೂ ಬರೋದೇ ಇಲ್ಲ. ಹಾಗೆ ಮೋಚಿ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಕೆಫೆ ಪಕ್ಕದಲ್ಲಿ ಇದ್ದಿದ್ದ ಈ ಬೇಕರಿಗೂ ಕೂಡ ಹೋಗಿದ್ವಿ. ಇಲ್ಲಿನ ಎಗ್ ಟಾರ್ಟ್ಸ್, ಕ್ರಜಾನ್ಸ್, ಕೇಕ್ಸ್, ಐಸ್ ಕ್ರೀಮ್ಸ್ ಎಲ್ಲಾನು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು. ಇನ್ನು ನೈಟ್ ಆಗಿರೋದ್ರಿಂದ ಕಾಫಿ, ಟೀ ಎಲ್ಲ ನಾವೀಗ ತಗೊಳ್ಳೋದಕ್ಕೆ ಆಗೋದಿಲ್ಲ, ಸೊ ಐಸ್ ಕ್ರೀಮ್ ತಗೊಳ್ಳೋಣ ಅಂತ ಅನ್ಕೊಂಡ್ವಿ. ಇದು ಹೊಸದಾಗಿ ಆಗಿರೋದ್ರಿಂದ ಇಲ್ಲಿ ಏನ್ ಚೆನ್ನಾಗಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಶಾಪ್ ಅವ್ರಿಗೆ ಇಲ್ಲಿ ಏನ್ ಚೆನ್ನಾಗಿರುತ್ತೆ ಸಜೆಸ್ಟ್ ಮಾಡಿ ಅಂತ ಕೇಳಿದ್ದಕ್ಕೆ ಓರಿಯೋ ಸಂಡೇ ಚೆನ್ನಾಗಿರುತ್ತೆ ಅಂತ ಅಂದ್ರು. ಅದಕ್ಕೆ ನಾನು ಅದೇ ತಗೊಂಡೆ. ಐಸ್ ಕ್ರೀಮ್ ತಿನ್ಕೊಂಡು ಪಾರ್ಕ್ ಅಲ್ಲಿ ಆರಾಮಾಗಿ ವಾಕ್ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಜೋರ್ ಮಳೆ ಸ್ಟಾರ್ಟ್ ಆಗೋಯ್ತು. ಇವತ್ತು ನಮ್ಗೆ ವೆದರ್ ಅಲ್ಲೂ ಕೂಡ ಮಳೆ ಬರುತ್ತೆ ಅಂತ ಇನ್ಫಾರ್ಮೇಶನ್ ಸಿಗ್ಲೇ ಇಲ್ಲ. ಬಟ್ ಸಡನ್ ಆಗಿ ಮಳೆ ಬಂದಿತ್ತು, ಏನ್ ಮಾಡೋದಕ್ಕಾಗಲ್ಲ ಅಂತ ಸ್ವಲ್ಪ ನೆಂದೋದ್ವಿ. ಅಲ್ಲೇ ಸ್ವಲ್ಪ ಹೊತ್ತು ಕೆಫೆ ಹತ್ರ ನಿಂತ್ಕೊಂಡು ಮಳೆ ನಿಂತಿದ್ದಾದ್ಮೇಲೆ ಮನೆ ಕಡೆಗೆ ರಿಟರ್ನ್ ಬಂದ್ವಿ. ಬೆಳಗ್ಗೆಯಿಂದ ಬಿಸಿಲಲ್ಲಿ ಓಡಾಡಿ ನೈಟ್ ಮಳೆ ಬಂದು ಸ್ವಲ್ಪ ನೆಂದಿದ್ದಕ್ಕೆ ತುಂಬಾನೇ ಚೆನ್ನಾಗ್ ಅನ್ನಿಸ್ತು. ಅಲ್ಲಿಂದ ಮನೆಗೆ ರಿಟರ್ನ್ ಆಗ್ತಿರ್ಬೇಕಾದ್ರೆ ನನ್ನ ಪಾರ್ಸಲ್ ಬಂದಿತ್ತು ಅಂತ ನೋಟಿಫಿಕೇಶನ್ ಬಂತು. ಸೊ ತಾಬೋ ಶಾಪ್ಗೆ ಹೋಗಿ ನನ್ನ ಪಾರ್ಸಲ್ ಅನ್ನ ಕಲೆಕ್ಟ್ ಮಾಡ್ಕೊಂಡೆ. ಮನೆಗೆ ರಿಟರ್ನ್ ಆಗುವಾಗ ಏನನ್ನ ಮರ್ತರು ನನ್ನ ಪಾರ್ಸಲ್ ಅನ್ನ ತಗೊಳ್ಳೋದು ಮಾತ್ರ ನಾನು ಮರೆಯೋದೇ ಇಲ್ಲ. ಇನ್ನು ಈ ಪಾರ್ಸಲ್ ಅಲ್ಲಿ ಏನಿದೆ, ನಾನು ಏನ್ ಆರ್ಡರ್ ಮಾಡಿದೀನಿ ಅಂತ ನಿಮ್ಗೂ ಕೂಡ ತೋರಿಸ್ಬೇಕು ಅನ್ಸ್ತು. ಸೊ ವಿಡಿಯೋದಲ್ಲೇ ಅನ್ಪ್ಯಾಕ್ ಮಾಡ್ತಿದ್ದೀನಿ. ಒಂದು ಸ್ಮಾಲ್ ಜೂಟ್ ಬ್ಯಾಗ್ ಅನ್ನು ಆರ್ಡರ್ ಮಾಡಿದ್ದೆ. ಆರ್ಡರ್ ಮಾಡ್ತಿರ್ಬೇಕಾದ್ರೆ ಫೋಟೋದಲ್ಲಿ ತುಂಬಾನೇ ಚಿಕ್ಕದಾಗಿ ಕಾಣಿಸ್ತು, ಬಟ್ ಪರವಾಗಿಲ್ಲ, ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಮತ್ತೆ ಇದರ ಲಿಂಕ್ ಅನ್ನ ಕೇಳ್ಬೇಡಿ, ನಾನು ಚೈನೀಸ್ ಶಾಪಿಂಗ್ ಆಪ್ ಅಲ್ಲಿ ಆರ್ಡರ್ ಮಾಡಿದ್ದು. ಇದು ಯಾಕೆ ಇಲ್ಲಿ ಹೇಳ್ತಿದ್ದೀನಿ ಅಂತಂದ್ರೆ, ಲಾಸ್ಟ್ ಟೈಮ್ ನಾನು ಒಂದು ಔಟ್ಫಿಟ್ ತಗೊಂಡೆ ಅಂತ ಔಟ್ಫಿಟ್ ಚೆಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಎಲ್ಲರೂ ಲಿಂಕ್ ಕಳಿಸಿ ಅಂತ ಕಮೆಂಟ್ ಮಾಡಿದ್ರು. ಸೊ ಅದಕ್ಕೆ ಈ ಬ್ಯಾಗ್ ಅನ್ನ ನಾನು ಇಲ್ಲಿ ತಗೊಂಡಿದ್ದು ಅಂತ ಮೆನ್ಷನ್ ಮಾಡ್ತಿದ್ದೀನಿ. ಇನ್ನು ಈ ಬ್ಯಾಗ್ ಅಂತೂ ಸಖತ್ ಕ್ಯೂಟ್ ಆಗಿ ಪ್ರೆಟಿ ಆಗಿತ್ತು, ನನ್ಗಂತೂ ಸಖತ್ ಇಷ್ಟ ಆಯ್ತು. ನಾನಂತೂ ನೆಕ್ಸ್ಟ್ ನಾನು ಯಾವ ವೆಕೇಶನ್ಗೆ ಹೋಗ್ತೀನಿ, ಯಾವ ಔಟ್ಫಿಟ್ಗೆ ಇದನ್ನ ಯೂಸ್ ಮಾಡ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದೀನಿ. ಮನೆಗೆ ಬಂದು ಫ್ರೆಶ್ ಅಪ್ ಕೂಡ ಆಗದೆ ಆ ಬ್ಯಾಗ್ ನ ಹಾಕೊಂಡು ಅಷ್ಟೊಂದು ಪೋಸ್ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆಗಿ ಹೊರಗಡೆ ಡಿನ್ನರ್ ಮಾಡೋಣ ಅಂತ ಒಂದು ಚೈನೀಸ್ ಸ್ಟ್ರೀಟ್ಗೆ ಹೋಗಿದ್ದೆ. ಈ ಸ್ಟ್ರೀಟ್ ಅಂತೂ ಕಂಪ್ಲೀಟ್ ಆಗಿ ಲೈಟ್ಸ್ ಇಂದ ಕವರ್ ಆಗಿ ನೋಡೋದಕ್ಕೆ ಸಕ್ಕದಾಗಿ ಕಾಣಿಸ್ತಿತ್ತು. ಇನ್ನು ಇಲ್ಲಿ ಕಾಣಿಸ್ತಿರೋ ಬಿಲ್ಡಿಂಗ್ ಬಂದು ಏನ್ಷಿಯಂಟ್ ಥೀಮ್ಡ್ ಮಾಲ್ ತರ ಇತ್ತು. ಇನ್ನು ನಾನು ವಿಡಿಯೋ ಮಾಡ್ತಿರೋ ಟೈಮ್ ಅಲ್ಲೇನೆ ಇಲ್ಲಿ ಟ್ರೈನ್ ಕೂಡ ಪಾಸ್ ಆಗ್ತಿತ್ತು, ನೋಡೋದಕ್ಕೆ ಸಕ್ಕದಾಗಿ ಕಾಣಿಸ್ತಿತ್ತು. ಈ ಸ್ಟ್ರೀಟ್ ಎಲ್ಲ ಸ್ವಲ್ಪ ಹೊತ್ತು ಆರಾಮಾಗಿ ಸುತ್ತಾಡ್ದೆ, ಇಲ್ಲಿ ಏನೇನ್ ಸಿಗುತ್ತೆ, ಏನ್ ಊಟ ಮಾಡ್ಬೋದು ಅಂತ ನೋಡ್ತಿದ್ದೆ. ಚೈನಾದಲ್ಲಿ ನೈಟ್ ಲೈಫೇ ಒಂಥರ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು. ಚೈನಾ ನೈಟ್ ಲೈಫ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಈ ವ್ಲಾಗ್ ನೀವು ಇಲ್ಲಿ ತನಕ ನೋಡಿದೀರಾ ಅಂದ್ರೆ ನೈಟ್ ಲೈಫ್ ಅಂತ ಕಮೆಂಟ್ ಮಾಡಿ, ನನಗೆ ತುಂಬಾನೇ ಖುಷಿ ಆಗುತ್ತೆ. ನಾನು ನಿಮ್ಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬೈ ಬಾಯ್.